ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕದ ಜನತೆಗೆ ಇಲ್ಲಿ 2026ರ ಬಜೆಟ್ನಲ್ಲಿ ಯಾವ ರೀತಿ ಅವಕಾಶಗಳು ಸಿಗ್ತಾ ಇದ್ದಾವೆ? ಕೇಂದ್ರ ಸರ್ಕಾರದಿಂದ ಮೊನ್ನೆ ತಾನೇ ಬಜೆಟ್ ಮಂಡನೆ ಆಯಿತು. ಹಾಗೆ ಇಲ್ಲಿ ನಮ್ಮ ಕರ್ನಾಟಕದ ಬಜೆಟ್ ಆರಂಭವಾಗ್ತಾ ಇದೆ. ಈ ಒಂದು ತಿಂಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಒಂದು ಕರ್ನಾಟಕದ ಬಜೆಟ್ ಅನ್ನು ಕೂಡ ಆರಂಭ ಮಾಡ್ತಾ ಇದ್ದಾರೆ. ಈ ಒಂದು ಬಜೆಟ್ನಲ್ಲಿ ರೈತರಿಗೆ ಯಾವ ರೀತಿ ಲಾಭ ಸಿಗ್ತಾ ಇದೆ, ಮಹಿಳೆಯರಿಗೆ ಯಾವ ರೀತಿ ಲಾಭಗಳು ಸಿಗ್ತಾ ಇದ್ದಾವೆ, ವಿದ್ಯಾರ್ಥಿಗಳಿಗೆ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಮೂಲ ಸೌಕರ್ಯಕ್ಕೆ ಯಾವ ರೀತಿ ಅಭಿವೃದ್ಧಿ ಸಿಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ಕೇಂದ್ರ ಸರ್ಕಾರದಿಂದ ಬಜೆಟ್ ಮಂಡನೆ ಆದ ತಕ್ಷಣ ನಮ್ಮ ಸರ್ಕಾರ, ಹೌದು ನಮ್ಮ ರಾಜ್ಯ ಸರ್ಕಾರದಿಂದ ಕರ್ನಾಟಕದ ಬಜೆಟ್ ಆರಂಭವಾಗ್ತಾ ಇದೆ. ಈ ಒಂದು ಬಜೆಟ್ 2026 ಮಾರ್ಚ್ 6ರಲ್ಲಿ ಕರ್ನಾಟಕದ ರಾಜ್ಯ ಬಜೆಟ್ ಆರಂಭವಾಗ್ತಾ ಇದೆ. ಈ ಒಂದು ಬಜೆಟ್ ಅನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಂಡಿಸ್ತಾ ಇದ್ದಾರೆ. ಮತ್ತು ಈ ಒಂದು ಬಜೆಟ್ 17ನೇ ಬಜೆಟ್ ಆಗಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಂಡಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ರೈತರಿಗೆ ಮತ್ತು ಮಹಿಳೆಯರಿಗೆ, ಆರೋಗ್ಯ ಕ್ಷೇತ್ರಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಮೂಲಸೌಕರ್ಯಕ್ಕೆ ಯಾವ ರೀತಿ ಅವಕಾಶಗಳು ಸಿಗ್ತಾ ಇದ್ದಾವೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ಮುಂದುವರಿತಾ ಇದ್ದಾವೆ. ರಾಜ್ಯ ಸರ್ಕಾರದಿಂದ ಜಾರಿಗೊಂಡಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತದೆ ಅಂತ ಕೂಡ ಇಲ್ಲಿ ಸಿಎಂ ಅವರು ಕೂಡ ತಿಳಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ತು ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆಯಂತಹ ಈ ಒಂದು ಯೋಜನೆಗಳು, ಪಂಚ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುವ ಸಾಧ್ಯತೆ ಹೆಚ್ಚಿದೆ. ಸರ್ಕಾರ ಈ ಒಂದು ಯೋಜನೆಗಳಿಗೆ ಈಗಾಗಲೇ ಹೆಚ್ಚಿನ ಅನುದಾನವನ್ನು ನೀಡಿದೆ ಮತ್ತು ಮುಂದಿನ ಬಜೆಟಿನಲ್ಲೂ ಕೂಡ ಈ ಒಂದು ಯೋಜನೆಗೆ ಹಣವನ್ನು ಮೀಸಲಾಗಿ ಇಡಲಾಗ್ತಾ ಇದೆ ಎನ್ನುವ ನಿರೀಕ್ಷೆ ಕೂಡ ಇದೆ. ಮತ್ತು ಸ್ನೇಹಿತರೆ, ಜನರಿಗೆ ನೇರ ಲಾಭ ಸಿಗ್ತಾ ಇದೆ ಈ ಒಂದು ಯೋಜನೆಗಳಿಂದ. ಈ ಒಂದು ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲು ಆಗೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಪ್ರತಿಯೊಬ್ಬ ಜನರಿಗೂ ಕೂಡ ತಲುಪ್ತಾ ಇದೆ. ಸ್ನೇಹಿತರೆ, ಎರಡನೇ ಯೋಜನೆಯನ್ನು ನೋಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ತಿಳಿಸ್ತಾ ಇದ್ದೇನೆ. 2026-27ನೇ ಸಾಲಿನ ಮಾರ್ಚ್ ತಿಂಗಳ ಈ ಒಂದು 6ನೇ ತಾರೀಕಿನಂದು ಆರಂಭಗೊಳ್ತಾ ಇರುವ ಬಜೆಟ್ ಮಂಡನೆ ಯಾವ ರೀತಿ ಸಿಗ್ತಾ ಇದೆ, ಯಾವ ರೀತಿ ಜನರಿಗೆ ಅನುಕೂಲವಾಗುತ್ತದೆ ಅನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಇಲ್ಲಿ ಆರೋಗ್ಯ ಕ್ಷೇತ್ರದ ಒಂದು ಒತ್ತನ್ನು ನೋಡೋದಾದ್ರೆ, ಹೌದು ಸ್ನೇಹಿತರೆ, ಆರೋಗ್ಯ ಕ್ಷೇತ್ರಕ್ಕೆ ವಿಶೇಷ ಒತ್ತು ಸಿಗ್ತಾ ಇದೆ. ಈ ಬಾರಿ ಬಜೆಟ್ ನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನಿರೀಕ್ಷೆಯಲ್ಲಿದೆ. ಸ್ನೇಹಿತರೆ, ಇಲ್ಲಿ ಪ್ರಮುಖ ನಿರೀಕ್ಷೆಗಳು ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಉತ್ತರ ಕರ್ನಾಟಕದಲ್ಲಿ ಹೊಸ ಆಸ್ಪತ್ರೆಗಳು ನಿರ್ಮಾಣ, ಮಂಗಳೂರು ಭಾಗದಲ್ಲಿ ಸೂಪರ್ ವಿಶೇಷ ಆಸ್ಪತ್ರೆಗಳು ಆರಂಭವಾಗ್ತಾ ಇದ್ದಾವೆ ಮತ್ತು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ವಿಸ್ತರಣೆ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹೊಸ ವೈದ್ಯಕೀಯ ಕಾಲೇಜುಗಳು ಆರಂಭವಾಗ್ತಾ ಇದ್ದಾವೆ, ಪ್ರಾಥಮಿಕ ಆರೋಗ್ಯ ಕ್ಷೇತ್ರಗಳು ಕೂಡ ಸುಧಾರಣೆ ಆಗ್ತಾ ಇದ್ದಾವೆ, ಆಧುನಿಕ ಪ್ರಯೋಗಾಲಯ ಕೂಡ ಸ್ಥಾಪನೆ ಆಗ್ತಾ ಇದೆ. ಈ ಒಂದು ಗ್ರಾಮೀಣ ಭಾಗದಲ್ಲಿ ಉತ್ತಮ ಆರೋಗ್ಯ ಸೇವೆ ಒದಗಿಸುವ ಸರ್ಕಾರಿ ವಿಶೇಷ ಯೋಜನೆಗಳು ಘೋಷಿಸಲಾಗ್ತಾ ಇದೆ ಈ ಒಂದು ಬಜೆಟ್ ನಲ್ಲಿ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಕ್ಷೇತ್ರದಲ್ಲಿ ನಿಮಗೆ ಹೊಸ ಹೊಸ ಯೋಜನೆಗಳು ಸಿಗುವಂತದ್ದು ಮತ್ತು ನಿಮ್ಮ ಒಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಹೊಸ ಯೋಜನೆ ಜೊತೆ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುವ ಒಂದು ಹೊಸ ಕಾರ್ಯಗಳನ್ನು ಕೂಡ ಆರಂಭಿಸ್ತಾ ಇದ್ದಾರೆ. ಇದು ರಾಜ್ಯ ಬಜೆಟ್ ನಲ್ಲಿ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಮೂಲ ಸೌಕರ್ಯದ ಅಭಿವೃದ್ಧಿ ನೋಡೋದಾದ್ರೆ, ಮೂಲ ಸೌಕರ್ಯದ ಅಭಿವೃದ್ಧಿಗೆ ಈ ಒಂದು ಬಜೆಟ್ ಅಲ್ಲಿ ದೊಡ್ಡ ಪ್ರಮಾಣದ ಅನುದಾನ ನಿರೀಕ್ಷೆಯಲ್ಲಿದೆ. ರಸ್ತೆ ನಗರ ಅಭಿವೃದ್ಧಿ ಆರಂಭವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಗುಂಡಿ ರಸ್ತೆ ಸಮಸ್ಯೆಗಳು ಪರಿಹಾರವಾಗ್ತಾ ಇದೆ ಮತ್ತು ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ರಸ್ತೆ ಗುಂಡಿ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ನಗರದಲ್ಲಿ ಕಸದ ನಿರ್ವಹಣೆ ಹೊಸ ಘಟಕಗಳು ಆರಂಭವಾಗ್ತಾ ಇದ್ದಾವೆ. ರೈಲು ಯೋಜನೆ ನೋಡೋದಾದ್ರೆ, ಹೊಸ ರೈಲುಗಳ ನಿರ್ಮಾಣ ಅನುದಾನ ಸಿಗ್ತಾ ಇದೆ. ಹಳೆಯ ರೈಲು ನಿರ್ಮಾಣಕ್ಕೆ ನವೀಕರಣ ಆಗ್ತಾ ಇದೆ. ರೈಲು ಮೂಲ ಸೌಕರ್ಯಕ್ಕೆ ಅಭಿವೃದ್ಧಿ ಕೂಡ ಆರಂಭವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಮೂಲ ಸೌಕರ್ಯಗಳಾಗಿರುವ ಕುಡಿಯುವ ನೀರು ಕರ್ನಾಟಕದ ತುಂಬೆಲ್ಲ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗ್ತಾ ಇದೆ. ಮತ್ತು ಕೃಷಿ ಯೋಜನೆಯಲ್ಲಿ ನೋಡೋದಾದ್ರೆ, ಸ್ನೇಹಿತರೆ, ಇಲ್ಲಿ ಕೃಷಿ ಮತ್ತು ನೀರಾವರಿ ಯೋಜನೆಗಳಲ್ಲಿ ರೈತರಿಗೆ ಯಾವ ರೀತಿ ಬಜೆಟ್ ಯೋಜನೆಗಳು ಸಿಗ್ತಾ ಇದೆ ಅಂತ ನೋಡೋದಾದ್ರೆ, ರೈತರ ಒಂದು ನಿರೀಕ್ಷೆ ಯೋಜನೆಗಳಿದಾವೆ. ಎತ್ತಿನ ಹೊಳೆ ಯೋಜನೆಗಳು ಪೂರ್ಣಗೊಳಿಸುವ ಅನುದಾನ ಸಿಗ್ತಾ ಇದೆ ಮತ್ತು ಕಾವೇರಿ 6ನೇ ಹಂತಕ್ಕೆ ಹಣ ಬಿಡುಗಡೆ ಆಗ್ತಾ ಇದೆ. ಕೆರೆ ತುಂಬಿಸುವ ಯೋಜನೆ ಕೂಡ ಸಿಗ್ತಾ ಇದೆ. ಸಿಂಚನ ಅಭಿವೃದ್ಧಿ ಹೆಚ್ಚುವರಿ ಹಣ ಸಿಗ್ತಾ ಇದೆ. ಕೃಷಿ ಯಂತ್ರೋಪಕರಣಗಳಿಗೆ ಸಹಾಯ ಸಿಗ್ತಾ ಇದೆ. ರೈತರಿಗೆ ನೇರ ಸಹಾಯ ಮತ್ತು ಕೃಷಿ ಉತ್ಪಾದನೆಗೆ ಹೆಚ್ಚಿಸುವ ಒಂದು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ತಿಳಿಸಲಾಗ್ತಾ ಇದೆ. ಸ್ನೇಹಿತರೆ, ರೈತರಿಗೆ ಮೂಲ ಸೌಕರ್ಯಗಳು ಸಿಗ್ತಾ ಇದ್ದಾವೆ ಮತ್ತು ರೈತರಿಗೆ ಸಬ್ಸಿಡಿ ಯೋಜನೆಗಳು ಸಿಗ್ತಾ ಇದ್ದಾವೆ. ಹಾಗೆ ರೈತರಿಗೆ ಬಡ್ಡಿ ಇಲ್ಲದೆ ಸಾಲ ಕೂಡ ಸಿಗ್ತಾ ಇದೆ. ಮೊದಲಿಗೆ 5 ಲಕ್ಷದವರೆಗೆ ಬಡ್ಡಿ ಇಲ್ಲದೆ ಸಾಲ ಸಿಗ್ತಾ ಇತ್ತು. ಇವಾಗ 7 ಲಕ್ಷದವರೆಗೂ ಕೂಡ ರೈತರಿಗೆ ಬಡ್ಡಿ ಇಲ್ಲದೆ
7 ಲಕ್ಷದವರೆಗೂ ಕೂಡ ಸಾಲ ಸಿಗ್ತಾ ಇದೆ. ಪ್ರತಿಯೊಬ್ಬ ರೈತರು ಕೂಡ ನಿಮ್ಮ ಯೋಜನೆಗಳಿಗೆ ಬಳಸಿಕೊಳ್ಳಬಹುದು ಎನ್ನುವ ಮಾಹಿತಿ ಕೂಡ ಇಲ್ಲಿ ತಿಳಿಸಲಾಗ್ತಾ ಇದೆ. ಮತ್ತು ಪಿಎಂ ಕಿಸಾನ್ ಯೋಜನೆಯಂತಹ ಮತ್ತು ಬೆಳೆ ಪರಿಹಾರ ಯೋಜನೆಗಳಂತಹ ಈ ಒಂದು ಯೋಜನೆಗಳು ಪ್ರತಿಯೊಬ್ಬ ರೈತರಿಗೆ ಸಿಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷವಾದ ಮಾಹಿತಿ ತಿಳಿಸೋದೇನೆಂದ್ರೆ, ಸ್ನೇಹಿತರೆ, ಇಲ್ಲಿ ರೈತರ ಒಂದು ಸಾಲ ಮನ್ನಾ ಘೋಷಣೆ ಆಗುತ್ತಾ ಅನ್ನುವ ಒಂದು ನಿರೀಕ್ಷೆಯಲ್ಲಿ ಬಹಳಷ್ಟು ರೈತರಿದ್ದಾರೆ. ರೈತ ಮುಖಂಡರು ಮತ್ತು ರೈತ ಸಂಘದ ನಾಯಕರು ಮತ್ತು ರೈತ ಮುಖಂಡರು ಹಾಗೆ ಹಲವಾರು ಸಚಿವರು ಕೂಡ ಇಲ್ಲಿ ರೈತರ ಒಂದು ಸಾಲ ಮನ್ನಾ ಆಗಬೇಕು ಎನ್ನುವ ಒಂದು ನಿರೀಕ್ಷೆಯಲ್ಲಿದೆ. ಹಾಗೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು 2026ರ ಬಜೆಟ್ ಮಂಡನೆ ಮಾಡುವಾಗ ಈ ಒಂದು ಸಾಲ ಮನ್ನಾ ಬಗ್ಗೆ ಮಾತಾಡ್ತಾರ ಅಂತ ಕೂಡ ನೋಡ್ಬೇಕಾಗಿದೆ. ಈ ಒಂದು ಸಾಲ ಮನ್ನಾ ಆದ್ರೆ ಎಷ್ಟೋ ಜನರಿಗೆ ಒಂದು ಉಪಯುಕ್ತವಾಗುವಂತಹ ಯೋಜನೆಗಳಾಗುತ್ತದೆ ಮತ್ತು ಸಾಲ ಮನ್ನಾ ಆದ್ರೆ ಎಷ್ಟೋ ಜನರ ಒಂದು ಜೀವನಕ್ಕೆ ಒಂದು ಸಹಾಯವಾಗುತ್ತದೆ. ಅದರಿಂದ ತಿಳಿಸ್ತಾ ಇದ್ದೇನೆ, ಈ ಒಂದು ಸಾಲ ಮನ್ನಾ ಆಗುತ್ತಾ ಅಂತ ಕೂಡ ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ. ಮತ್ತು ಇಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ, ಹೌದು, ಶಿಕ್ಷಣ ಕ್ಷೇತ್ರಕ್ಕೆ ಯಾವ ರೀತಿ ಅಭಿವೃದ್ಧಿ ಸಿಗುತ್ತದೆ ಅಂತ ನೋಡೋದಾದ್ರೆ, ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಪ್ರಮುಖ ಘೋಷಣೆಗಳ ನಿರೀಕ್ಷೆಯಲ್ಲಿದೆ. ಹೊಸ ವೈದ್ಯಕೀಯ ಕಾಲೇಜುಗಳು ಸ್ಥಾಪನೆ ಆಗ್ತಾ ಇದಾವೆ, ವಿದ್ಯಾರ್ಥಿ ವೇತನಗಳು ಹೆಚ್ಚಳವಾಗ್ತಾ ಇದೆ, ಸರ್ಕಾರಿ ಶಾಲೆಯ ಮೂಲಸೌಕರ್ಯ ಅಭಿವೃದ್ಧಿ ಆಗ್ತಾ ಇದೆ, ಉನ್ನತ ಶಿಕ್ಷಣಕ್ಕೆ ವಿಶೇಷ ಪ್ಯಾಕೇಜ್ ಸಿಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶ ದೊರಕುವ ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಲಾಗಿದೆ. ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಈಗಾಗಲೇ ಹಲವಾರು ಶಾಲೆಗಳಲ್ಲಿ LKG UKG ಆರಂಭವಾಗಿದೆ ಮತ್ತು ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ LKG UKG ಆರಂಭವಾಗುತ್ತದೆ ಸರ್ಕಾರಿ ಶಾಲೆಗಳಲ್ಲಿ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಪ್ರವಾಸೋದ್ಯಮಗಳ ಅಭಿವೃದ್ಧಿ ಯಾವ ರೀತಿ ಸಿಗ್ತಾ ಇದೆ ಅಂತ ನೋಡೋದಾದ್ರೆ, ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ, ಹೌದು, ನಮ್ಮ ರಾಜ್ಯದ ಪ್ರವಾಸೋದ್ಯಮ ಅಭಿವೃದ್ಧಿಗಳ ಹೆಚ್ಚಿನ ಅನುದಾನ ಸಿಗುತ್ತದೆ ಎನ್ನುವ ನಿರೀಕ್ಷೆಯಲ್ಲಿದೆ. ಹಂಪಿ, ಐಹೊಳೆ ಮತ್ತು ಚಿಕ್ಕಮಗಳೂರು, ಕೊಡಗು ಈ ಒಂದು ಪ್ರದೇಶಗಳಿಗೆ ಪ್ರವಾಸೋದ್ಯಮಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳನ್ನು ಘೋಷಿಸಬಹುದು ಅಂತ ಕೂಡ ತಿಳಿಸಲಾಗಿದೆ. ಮಹಿಳೆಯರು ಮತ್ತು ಯುವಕರಿಗೆ ಯಾವ ರೀತಿ ಯೋಜನೆಗಳು ಸಿಗ್ತಾ ಇದೆ ಅಂದ್ರೆ, ಮಹಿಳೆಯರು ಹಾಗೂ ಯುವಕರಿಗೆ ವಿಶೇಷವಾದ ಕಾರ್ಯಕ್ರಮಗಳು ಇರ್ತಾ ಇದಾವೆ. ಗೃಹಲಕ್ಷ್ಮಿ ಯೋಜನೆಗಳು ಮುಂದುವರಿಯುತ್ತದೆ, ಮೂಲ ಸೌಕರ್ಯಗಳ ಅಭಿವೃದ್ಧಿ ಸಿಗುತ್ತದೆ, ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೂಡ ಸಿಗ್ತಾ ಇದೆ, ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು ನಡೀತಾ ಇದಾವೆ, ಸ್ವಯಂ ಉದ್ಯೋಗ ಪ್ರೋತ್ಸಾಹ ಸಿಗ್ತಾ ಇದೆ, ಯುವಕರಿಗೆ ಉದ್ಯೋಗಾವಕಾಶ ಹೆಚ್ಚಿಸಲು ಸರ್ಕಾರ ಕ್ರಮವನ್ನು ಕೈಗೊಳ್ಳುವ ನಿರೀಕ್ಷೆಯಲ್ಲಿದೆ. ಸಾರ್ವಜನಿಕರ ಸುರಕ್ಷತೆ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ನೋಡೋದಾದ್ರೆ, ವಿಪತ್ತು ನಿರ್ವಹಣೆಗೆ ಹೆಚ್ಚುವರಿ ಹಣ ಸಿಗ್ತಾ ಇದೆ, ಮಲೆನಾಡು ಭಾಗದಲ್ಲಿ ರೋಗ ನಿಯಂತ್ರಣ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ, ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಬಲಪಡಿಸುವ ಯೋಜನೆಗಳು ಸಿಗ್ತಾ ಇದಾವೆ, ಕಾಡು ಪ್ರಾಣಿ ಸಂಘರ್ಷ ಪರಿಹಾರ ಕೂಡ ನಿಧಿ ಸಿಗ್ತಾ ಇದೆ. ಒಟ್ಟಾರೆ ಸ್ನೇಹಿತರೆ, ಇದರಲ್ಲಿ ಯಾವ ರೀತಿ ಲಾಭ ಸಿಗ್ತಾ ಇದೆ ಅಂದ್ರೆ, ಜನಪರ ಯೋಜನೆಗಳು ಮುಂದುವರಿಯುತ್ತಾ ಇದೆ, ಆರೋಗ್ಯ ಕ್ಷೇತ್ರಕ್ಕೆ ವಿಶೇಷವಾದ ಒತ್ತು ಸಿಗ್ತಾ ಇದೆ, ಮೂಲ ಸೌಕರ್ಯ ಅಭಿವೃದ್ಧಿ ಆಗ್ತಾ ಇದೆ, ಕೃಷಿ ಮತ್ತು ನೀರಾವರಿ ಬಲಪಡಿಸುವ ಕ್ರಮಗಳು ಸಿಗ್ತಾ ಇದಾವೆ, ಶಿಕ್ಷಣ ಮತ್ತು ಉದ್ಯೋಗಾವಕಾಶ ಕೂಡ ಹೆಚ್ಚಳವಾಗ್ತಾ ಇದೆ, ಎಲ್ಲಾ ವರ್ಗದ ಜನರಿಗೆ ಲಾಭ ಸಿಗುವ ನಿರೀಕ್ಷೆ ಇದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ 2026-27ನೇ ಸಾಲಿನ ಕರ್ನಾಟಕದ ಬಜೆಟ್ ರಾಜ್ಯದ ಅಭಿವೃದ್ಧಿಗೆ ಮಹತ್ವವಾದ ಹೆಜ್ಜೆ ಆಗ್ತಾ ಇದೆ. ರೈತರಿಗೆ ಮತ್ತು ಮಹಿಳೆಯರಿಗೆ ಹಾಗೆ ಇಲ್ಲಿ ಜನರಿಗೆ ನೇರ ಲಾಭ ನೀಡುವ ಯೋಜನೆಗಳು ಜೊತೆಗೆ ಆರೋಗ್ಯ, ಕೃಷಿ, ಶಿಕ್ಷಣ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಿಗೆ ಮತ್ತು ಬಡವರಿಗೆ ಮತ್ತು ರೈತರಿಗೆ ಹೊಸ ಯೋಜನೆಗಳು ಸಿಗ್ತಾ ಇದಾವೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ತಿಳಿಸ್ತಾ ಇದ್ದೇನೆ. ಈ ಒಂದು ಘೋಷಣೆ ಆರಂಭವಾಗ್ತಾ ಇದೆ. 2026-27ನೇ ಸಾಲಿನ ಬಜೆಟ್ ನಲ್ಲಿ ಮಂಡನೆ ಮಾಡ್ತಾ ಇದ್ದಾರೆ ಸಿಎಂ ಅವರು. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೇನೆ. ಸ್ನೇಹಿತರೆ, ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು 2026-27ನೇ ಸಾಲಿನ ಬಜೆಟ್ ಮಂಡನೆ ಆದ ತಕ್ಷಣವೇ ನಾನು ಯಾವ ರೀತಿ ಅವಕಾಶಗಳು ಸಿಕ್ತು, ಜನರಿಗೆ ಯಾವ ರೀತಿ ಅವಕಾಶಗಳು ಸಿಗ್ತಾ ಇದ್ದಾವೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ತಿಳಿಸ್ತೇನೆ. ರೈತರಿಗೆ ಯಾವ ರೀತಿ ಸಿಗುತ್ತದೆ ಮತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ, ಆರೋಗ್ಯ ಕ್ಷೇತ್ರಕ್ಕೆ ಯಾವ ರೀತಿ ಸಿಗ್ತಾ ಇದೆ ಮತ್ತು ಜನರಿಗೆ ಯಾವ ರೀತಿ ಅವಕಾಶ ಸಿಗ್ತಾ ಇದೆ, ಮಹಿಳೆಯರಿಗೆ ಯಾವ ರೀತಿ ಹೊಸ ಅವಕಾಶಗಳು ಸಿಗ್ತಾ ಇದೆ, ಯುವಕರಿಗೆ ಯಾವ ರೀತಿ ಹೊಸ ಉದ್ಯೋಗಗಳ ಅವಕಾಶ ಸಿಗುತ್ತದೆ ಎನ್ನುವ ಮಾಹಿತಿಯನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಈ ಒಂದು ಮಾಹಿತಿ ಪ್ರತಿಯೊಬ್ಬರು ಕೂಡ ಉಪಯುಕ್ತವಾಗುತ್ತದೆ ಎನ್ನುವ ಮಾಹಿತಿಗಾಗಿ ನಾನು ಕೂಡ ನಿಮಗೆ ಈ ಒಂದು ವಿಡಿಯೋದನ್ನು ತಿಳಿಸಿದ್ದೇನೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು.